ನಮಸ್ಕಾರ ಸ್ನೇಹಿತರೆ. ಬಾಲಿವುಡ್‌ನ ಫೇಮಸ್ ಸಿಂಗರ್, ಭಾರತವಷ್ಟೇ ಅಲ್ಲದೆ ಹೊರದೇಶಗಳಲ್ಲಿಯೂ ತನ್ನ ಧ್ವನಿಯಿಂದಲೇ ಅಭಿಮಾನಿಗಳನ್ನು ಗಳಿಸಿದ್ದಂತಹ ಬಾಲಿವುಡ್‌ನ ಹಿನ್ನೆಲೆ ಗಾಯಕ ಅರಿಜಿತ್ ಸಿಂಗ್ ಅವರು ತಮ್ಮ ಹಾಡಿನ ವೃತ್ತಿಯಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅರಿಜಿತ್ ಸಿಂಗ್ ಅವರು ತಮ್ಮ 38ನೇ ವಯಸ್ಸಿನಲ್ಲಿ ವೃತ್ತಿ ಜೀವನದ ಉತ್ತುಂಗದಲ್ಲಿರುವಾಗಲೇ ತಮ್ಮ ಹಾಡಿನ ವೃತ್ತಿಯಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ನಾನು ಈಗ ಒಪ್ಪಿಕೊಂಡಿರುವ ಸಿನಿಮಾದ ಕೆಲಸಗಳನ್ನು ಮುಗಿಸುತ್ತೇನೆ. ಆದರೆ ಹೊಸದಾಗಿ ಯಾವುದೇ ಸಿನಿಮಾಗಳಿಗೂ ಸಹ ನಾನು ಹಾಡನ್ನು ಹಾಡುವುದಿಲ್ಲ ಎಂದು ಅರಿಜಿತ್ ಸಿಂಗ್ ಅವರು ಹೇಳಿದ್ದಾರೆ. ಆದರೆ ನಾನು ಸ್ವತಂತ್ರವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಹಾಗೂ ಪ್ರದರ್ಶನ ನೀಡುವ ಕಡೆಗೆ ಗಮನ ಹರಿಸುತ್ತಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಅರಿಜಿತ್ ಸಿಂಗ್ ಅವರು ನಿವೃತ್ತಿ ಹೊಂದಲು ಸಲ್ಮಾನ್ ಖಾನ್ ಅವರ ಜೊತೆ ನಡೆದ ಘಟನೆಯಿಂದಾಗಿ ಸಲ್ಮಾನ್ ಖಾನ್ ಅವರೇ ನೇರವಾಗಿ ಇದಕ್ಕೆ ಕಾರಣ ಎಂದು ಸುದ್ದಿ ಹಬ್ಬುತ್ತಿದೆ. ಹಾಗಾದರೆ ಬನ್ನಿ, ಅರಿಜಿತ್ ಸಿಂಗ್ ಹಾಗೂ ಸಲ್ಮಾನ್ ಖಾನ್ ಅವರ ನಡುವೆ ನಡೆದ ಆ ಘಟನೆಯ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ವದಂತಿಗಳಿಗೆ ಕಾರಣವಾದ ಘಟನೆ ನಡೆದಿದ್ದು 2014ರಲ್ಲಿ. ಹೌದು, 2014ರ ಸ್ಟಾರ್ ಗಿಲ್ಡ್ ಅವಾರ್ಡ್ಸ್ ಸಮಯದಲ್ಲಿ ಆರಂಭವಾಗಿದೆ. ಅರಿಜಿತ್ ಸಿಂಗ್ ಅವರು ಆ ಸಮಯದಲ್ಲಿ ತುಮ್ ಹಿ ಹೋ ಹಾಡಿನಿಂದ ಪ್ರಸಿದ್ಧಿಯನ್ನು ಪಡೆದಿದ್ದರು. ಆ ಸಮಯದಲ್ಲಿ ಆ ಕಾರ್ಯಕ್ರಮದ ಹೋಸ್ಟ್ ಜವಾಬ್ದಾರಿಯನ್ನು ಸಲ್ಮಾನ್ ಖಾನ್ ಅವರು ವಹಿಸಿಕೊಂಡಿದ್ದರು. ವೇದಿಕೆಗೆ ಸಲ್ಮಾನ್ ಖಾನ್ ಅವರು ಅರಿಜಿತ್ ಸಿಂಗ್ ಅವರನ್ನು ಸ್ವಾಗತಿಸಿದರು. ಆ ಸಮಯದಲ್ಲಿ ಅರಿಜಿತ್ ಸಿಂಗ್ ಅವರು ಸಾಧಾರಣವಾದ ಉಡುಪುಗಳನ್ನು ಧರಿಸಿ ಆಯಾಸದೊಂದಿಗೆ ವೇದಿಕೆಯ ಮೇಲೆ ಬಂದಿರುತ್ತಾರೆ. ಆ ಸಮಯದಲ್ಲಿ ಸಲ್ಮಾನ್ ಖಾನ್ ಅವರು ನೀವು ನಿದ್ದೆ ಮಾಡಿದ್ದೀರಾ ಎಂದು ಅರಿಜಿತ್ ಸಿಂಗ್ ಅವರಿಗೆ ಕೇಳಿದಾಗ ಅರಿಜಿತ್ ಸಿಂಗ್ ಅವರು ಸಲ್ಮಾನ್ ಖಾನ್ ಅವರಿಗೆ ಹೌದು, ನೀವೇ ನಾನು ನಿದ್ದೆ ಮಾಡುವ ಹಾಗೆ ಮಾಡಿದ್ದೀರಿ ಎಂದು ಉತ್ತರಿಸುತ್ತಾರೆ. ಆ ಮಾತನ್ನು ಕೇಳಿದ ಕಾರ್ಯಕ್ರಮಕ್ಕೆ ಬಂದಂತಹ ಜನರು ಎಲ್ಲರೂ ನಗುತ್ತಾರೆ. ಆ ಸಮಯದಲ್ಲಿ ಸಲ್ಮಾನ್ ಖಾನ್ ಅವರಿಗೆ ಅವಮಾನ ಎನಿಸಿದೆ ಎಂದು ಅಭಿಮಾನಿಗಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಇದಾದ ಮೇಲೆ ಅರಿಜಿತ್ ಸಿಂಗ್ ಅವರಿಂದ ಸಲ್ಮಾನ್ ಖಾನ್ ಅವರಿಗೆ ಅವಮಾನವಾಗಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡಲು ಆರಂಭಿಸುತ್ತದೆ. ಅದೇ ಸಮಯದಲ್ಲೇ ಸಲ್ಮಾನ್ ಖಾನ್ ಅವರು ಅರಿಜಿತ್ ಸಿಂಗ್ ಅವರ ವೃತ್ತಿ ಜೀವನವನ್ನು ಅಂತ್ಯ ಮಾಡುತ್ತಾರೆ ಎಂಬ ಸುದ್ದಿಗಳು ಸಹ ಹರಿದಾಡಿದವು. ಇದಕ್ಕೆ ಪೂರಕ ಎನ್ನುವಂತೆ ಮುಂದಿನ ಸಲ್ಮಾನ್ ಖಾನ್ ಅವರ ಯಾವುದೇ ಚಿತ್ರದಲ್ಲಿಯೂ ಸಹ ಅರಿಜಿತ್ ಸಿಂಗ್ ಅವರಿಗೆ ಹಿನ್ನೆಲೆ ಗಾಯನದ ಅವಕಾಶಗಳು ಸಿಗಲಿಲ್ಲ. ಅದಾದ ಮೇಲೆಯೂ ಕೆಲವು ವರ್ಷಗಳ ಕಾಲ ವಿಷಯ ತಣ್ಣಗಾಗದೇ ಇರುವುದನ್ನು ಗಮನಿಸಿದಂತಹ ಅರಿಜಿತ್ ಸಿಂಗ್ ಅವರು 2016ರಲ್ಲಿ ಸಾಮಾಜಿಕ ಜಾಲತಾಣವೊಂದರಲ್ಲಿ ಸಲ್ಮಾನ್ ಖಾನ್ಗೆ ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಿದರು. ಸೋಷಿಯಲ್ ಮೀಡಿಯಾದ ಪೋಸ್ಟ್ನಲ್ಲಿ ಅರಿಜಿತ್ ಸಿಂಗ್ ಅವರು ಸಲ್ಮಾನ್ ಖಾನ್ ಅವರು ನನ್ನನ್ನು ಕ್ಷಮಿಸಬೇಕು ಎಂದು ಕೇಳಿದ್ದರು. ನನಗೆ ಅವಮಾನ ಮಾಡುವ ಉದ್ದೇಶ ಇರಲಿಲ್ಲ. ಅದು ಹಾಸ್ಯದ ತಪ್ಪು ಅರ್ಥ ಮಾಡಿಕೊಳ್ಳುವಿಕೆಯಿಂದ ಈ ಘಟನೆ ನಡೆದಿದೆ ಎಂದು ಅರಿಜಿತ್ ಸಿಂಗ್ ಅವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದರು. ಅದನ್ನು ನೋಡಿದ ಅಭಿಮಾನಿಗಳು ಅರಿಜಿತ್ ಸಿಂಗ್ ಅವರನ್ನು ಸಲ್ಮಾನ್ ಖಾನ್ ಅವರು ಕ್ಷಮಿಸಬೇಕು ಎಂದು ಒತ್ತಾಯಿಸಿದರು. ಇದಕ್ಕೆ ಸಲ್ಮಾನ್ ಖಾನ್ ಅವರು ಬಿಗ್ ಬಾಸ್ ಸೀಸನ್ 19ರ ವೇದಿಕೆಯ ಮೇಲೆ ನಿಂತು ಪ್ರತಿಕ್ರಿಯಿಸಿದ್ದರು. ಆ ಸಮಯದಲ್ಲಿ ನಡೆದಿದ್ದು ಗೊಂದಲದ ತಪ್ಪು, ಅರಿಜಿತ್ ಸಿಂಗ್ ಅವರ ತಪ್ಪಲ್ಲ ಎಂದು ಹೇಳಿದರು. ಅರಿಜಿತ್ ಮತ್ತು ನಾನು ತುಂಬಾ ಒಳ್ಳೆಯ ಗೆಳೆಯರಾಗಿದ್ದೇವೆ. ಆದರೆ ಅವತ್ತು ಗೊಂದಲವಾಗಿತ್ತು ಮತ್ತು ಅದು ನನ್ನ ಕಡೆಯಿಂದಲೂ ಸಹ ತಪ್ಪಾಗಿತ್ತು. ಅಷ್ಟೇ ಅಲ್ಲದೆ ನನ್ನ ಮುಂಬರುವ ಸಿನಿಮಾ ಆಗಿರುವ ಬ್ಯಾಟಲ್ ಆಫ್ ಗಲ್ವಾನ್ ಚಿತ್ರದಲ್ಲಿ ಅರಿಜಿತ್ ಒಂದು ಹಾಡನ್ನು ಹಾಡಿದ್ದಾನೆ ಎಂದು ಸಲ್ಮಾನ್ ಖಾನ್ ಅವರು ಹೇಳಿಕೊಂಡಿದ್ದಾರೆ. ಸಲ್ಮಾನ್ ಖಾನ್ ನಟನೆಯ ಬ್ಯಾಟಲ್ ಆಫ್ ಗಲ್ವಾನ್ ಚಿತ್ರದ ಮಾತೃಭೂಮಿ ಅರಿಜಿತ್ ಸಿಂಗ್ ಅವರ ಇತ್ತೀಚಿನ ಪ್ಲೇಬ್ಯಾಕ್ ಹಾಡಾಗಿದೆ. ಆದರೆ ಅರಿಜಿತ್ ಸಿಂಗ್ ಅವರು ಸ್ವತಂತ್ರವಾಗಿ ಸಂಗೀತ ಕಾರ್ಯಕ್ರಮಗಳ ಆಯೋಜನೆ ಮಾಡುವತ್ತ ಗಮನ ಹರಿಸುತ್ತಿದ್ದಾರೆ. ಅವರು ಸಿನಿಮಾಗಳ ಹಾಡುಗಳನ್ನು ಹಾಡುವುದಿಲ್ಲ ಎಂದು ಸಿನಿಮಾ ಹಿನ್ನೆಲೆ ಗಾಯಕರಾಗಿ ವಿದಾಯ ಹೇಳಿರುವುದು ಯಾಕೆ ಎಂಬ ಕಾರಣವನ್ನು ಅವರೇ ತಿಳಿಸಬೇಕು. ಅಲ್ಲಿಯವರೆಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಊಹಾಪೋಹಗಳು ಇದ್ದದ್ದೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂದು ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.